ಸಿಎಂ ತವರು ಕ್ಷೇತ್ರದಲ್ಲಿ ಬಹಿಷ್ಕಾರ ಇನ್ನೂ ಕೂಡ ಜೀವಂತವಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಯಜಮಾನಿಕೆ ಇನ್ನೂ ಕೂಡ ಜೀವಂತವಾಗಿ ನೋಡೋದು ಸಿಗ್ತಾ ಇದೆ. ಇದಕ್ಕಿಂತ ವಿಪರ್ಯಾಸದ ಸಂಗತಿ ಇನ್ನೇನಿದೆ? ಗ್ರಾಮದ ಯಜಮಾನರ ಮಾತು ಕೇಳೋದಕ್ಕೆ ಬಹಿಷ್ಕಾರ ಮಾಡಲಾಗಿದೆಯಂತೆ. ಸಿದ್ದರಾಮಯ್ಯನ ಹುಂಡಿ ಪಕ್ಕದ ಗ್ರಾಮ ಶ್ರೀನಿವಾಸಪುರದಲ್ಲಿ ನಡೆದಂತ ಘಟನೆ ಇದು. ಸುರೇಶ್ ಎಂಬುವರ ಕುಟುಂಬಕ್ಕೆ 4 ವರ್ಷಗಳಿಂದ ಬಹಿಷ್ಕಾರ ಹಾಕಲಾಗಿದೆ. ಚಿಕ್ಕಂಡಯ್ಯ, ಬಸವಯ್ಯ, ಮಹಾದೇವು, ಮೋಟ ಮಹದೇವಯ್ಯ, ಮಹಾದೇವು, ಬೊಮ್ಮಾಯಿ ಅವರಿಂದ ಬಹಿಷ್ಕಾರ ಹಾಕಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಸಮಾಜ ಎಷ್ಟೇ ಮುಂದುವರೆದರೂ ಕೂಡ ಸಾಮಾಜಿಕ ಬಹಿಷ್ಕಾರ ಅನ್ನುವಂತಹ ಅನಿಷ್ಟ ಪದ್ಧತಿ ಇಲ್ಲೂ ಕೂಡ ಜೀವಂತವಾಗಿದೆ. ಅದರಲ್ಲೂ ಕೂಡ ಸಿಎಂ ಪ್ರತಿನಿಧಿಸುವಂತಹ ವರ್ಣಾ ಕ್ಷೇತ್ರದಲ್ಲೇ ಈ ರೀತಿಯಾದಂತಹ ಅನಿಷ್ಟ ಪದ್ಧತಿ ಇಲ್ಲೂ ಕೂಡ ಜೀವಂತವಾಗಿರುವಂಥದ್ದು. ಸಿದ್ದರಾಮಯ್ಯ ಪಕ್ಕದಲ್ಲಿ ಬರುವಂತಹ ಶ್ರೀನಿವಾಸಪುರ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂತಹ ಸುರೇಶ್ ಅವರನ್ನ ಅದೇ ಸಮುದಾಯದವರು ಕೂಡ ಬಹಿಷ್ಕಾರ ಹಾಕಿದ್ದಾರೆ. ಈ ವಿಚಾರ ಕಳೆದ 4 ವರ್ಷಗಳಿಂದಲೂ ಕೂಡ ಸಾಕಷ್ಟು ಎಲ್ಲರಿಗೂ ಕೂಡ ಅರ್ಜಿಯನ್ನು ಕೊಟ್ಕೊಂಡು ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಬಗೆಹರಿದಿಲ್ಲ. ಇಲ್ಲರ ಜೊತೆಗೆ ಮಾತಾಡೋದಕ್ಕೆ ಸುರೇಶ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಾಗಿದೆ, ಏನು ವಿಚಾರಕ್ಕೆ ಬಹಿಷ್ಕಾರ ಹಾಕಿದ್ದೆ ಸರ್? ಊರಲ್ಲಿ ಗ್ರಾಮಸ್ಥರ 4 ವರ್ಷ ಆಯಿತು ನಾವು ಬಹಿಷ್ಕಾರ ಹಾಕಿ ನಮ್ಮನ್ನು ಯಜಮಾನರುಗಳ ನ್ಯಾಯ ಕೊಡಿ, ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಬೇರೆ ಹೊರಗಡೆಯಿಂದ ಊರಿಂದ ಬಂದು ನಮ್ಮ ಮನೆಗೆ ಧ್ವಂಸ ಮಾಡಿ ಸ್ವಾಮಿ, ಮನೆ ಪದಾರ್ಥಗಳನ್ನು ಚಚ್ಚಾಕಿ ನಮ್ಮ ತಂದೆ ತಾಯಿಗೆಲ್ಲ ಹೊಡೆದು ನಮಗೆಲ್ಲ ಹೊಡೆದು ಗ್ರಾಮದಲ್ಲೆಲ್ಲ ನ್ಯಾಯ ಕೇಳೋಕೆ ಹೋಗಿ ನ್ಯಾಯ ಕೊಟ್ಟೆ ಸ್ವಾಮಿ. ನಾನು ನ್ಯಾಯ ಕೊಡಿಸ್ಕೊಡಿ, ನನಗೆ ಹೊರಗಡೆ ಊರಿಂದ ಬಂದು ಮೂರಿಗೆಲ್ಲ ಬಂದು ಹಿಂಗೆ ಮನೆಗೆ ನುಗ್ಗಿ ಹಿಂಗೆಲ್ಲ ಧ್ವಂಸ ಮಾಡಿ ನಮ್ಮ ತಂದೆ ತಾಯಿಗೆಲ್ಲ ಹೊಡೆದು ಹಿಂಗೆಲ್ಲ ಮಾಡಿದ್ದಾನೆ. ನ್ಯಾಯ ಕೊಡಿ, ಕೋಟೆ ಉಂಡಿ ಅವನು ಹುಡುಗ ಅವನಿಗೆ ಬಂದು ರಂಗ. ಸಿಎಂ ತವರು ಕ್ಷೇತ್ರದಲ್ಲಿ ಬಹಿಷ್ಕಾರ ಇನ್ನೂ ಕೂಡ ಜೀವಂತವಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಯಜಮಾನಿಕೆ ಇನ್ನೂ ಕೂಡ ಜೀವಂತವಾಗಿ ನೋಡೋದು ಸಿಗ್ತಾ ಇದೆ. ಇದಕ್ಕಿಂತ ವಿಪರ್ಯಾಸದ ಸಂಗತಿ ಇನ್ನೇನಿದೆ? ಗ್ರಾಮದ ಯಜಮಾನರ ಮಾತು ಕೇಳೋದಕ್ಕೆ ಬಹಿಷ್ಕಾರ ಮಾಡಲಾಗಿದೆಯಂತೆ. ಸಿದ್ದರಾಮಯ್ಯನ ಹುಂಡಿ ಪಕ್ಕದ ಗ್ರಾಮ ಶ್ರೀನಿವಾಸಪುರದಲ್ಲಿ ನಡೆದಂತ ಘಟನೆ ಇದು. ಸುರೇಶ್ ಎಂಬುವರ ಕುಟುಂಬಕ್ಕೆ 4 ವರ್ಷಗಳಿಂದ ಬಹಿಷ್ಕಾರ ಹಾಕಲಾಗಿದೆ. ಚಿಕ್ಕಂಡಯ್ಯ, ಬಸವಯ್ಯ, ಮಹಾದೇವು, ಮೋಟ ಮಹದೇವಯ್ಯ, ಮಹಾದೇವು, ಬೊಮ್ಮಾಯಿ ಅವರಿಂದ ಬಹಿಷ್ಕಾರ ಹಾಕಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಸಮಾಜ ಎಷ್ಟೇ ಮುಂದುವರೆದರೂ ಕೂಡ ಸಾಮಾಜಿಕ ಬಹಿಷ್ಕಾರ ಅನ್ನುವಂತಹ ಅನಿಷ್ಟ ಪದ್ಧತಿ ಇಲ್ಲೂ ಕೂಡ ಜೀವಂತವಾಗಿದೆ. ಅದರಲ್ಲೂ ಕೂಡ ಸಿಎಂ ಪ್ರತಿನಿಧಿಸುವಂತಹ ವರ್ಣಾ ಕ್ಷೇತ್ರದಲ್ಲೇ ಈ ರೀತಿಯಾದಂತಹ ಅನಿಷ್ಟ ಪದ್ಧತಿ ಇಲ್ಲೂ ಕೂಡ ಜೀವಂತವಾಗಿರುವಂಥದ್ದು. ಸಿದ್ದರಾಮಯ್ಯ ಪಕ್ಕದಲ್ಲಿ ಬರುವಂತಹ ಶ್ರೀನಿವಾಸಪುರ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂತಹ ಸುರೇಶ್ ಅವರನ್ನ ಅದೇ ಸಮುದಾಯದವರು ಕೂಡ ಬಹಿಷ್ಕಾರ ಹಾಕಿದ್ದಾರೆ. ಈ ವಿಚಾರ ಕಳೆದ 4 ವರ್ಷಗಳಿಂದಲೂ ಕೂಡ ಸಾಕಷ್ಟು ಎಲ್ಲರಿಗೂ ಕೂಡ ಅರ್ಜಿಯನ್ನು ಕೊಟ್ಕೊಂಡು ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಬಗೆಹರಿದಿಲ್ಲ. ಇಲ್ಲರ ಜೊತೆಗೆ ಮಾತಾಡೋದಕ್ಕೆ ಸುರೇಶ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಾಗಿದೆ, ಏನು ವಿಚಾರಕ್ಕೆ ಬಹಿಷ್ಕಾರ ಹಾಕಿದ್ದೆ ಸರ್? ಊರಲ್ಲಿ ಗ್ರಾಮಸ್ಥರ 4 ವರ್ಷ ಆಯಿತು ನಾವು ಬಹಿಷ್ಕಾರ ಹಾಕಿ ನಮ್ಮನ್ನು ಯಜಮಾನರುಗಳ ನ್ಯಾಯ ಕೊಡಿ, ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಬೇರೆ ಹೊರಗಡೆಯಿಂದ ಊರಿಂದ ಬಂದು ನಮ್ಮ ಮನೆಗೆ ಧ್ವಂಸ ಮಾಡಿ ಸ್ವಾಮಿ, ಮನೆ ಪದಾರ್ಥಗಳನ್ನು ಚಚ್ಚಾಕಿ ನಮ್ಮ ತಂದೆ ತಾಯಿಗೆಲ್ಲ ಹೊಡೆದು ನಮಗೆಲ್ಲ ಹೊಡೆದು ಗ್ರಾಮದಲ್ಲೆಲ್ಲ ನ್ಯಾಯ ಕೇಳೋಕೆ ಹೋಗಿ ನ್ಯಾಯ ಕೊಟ್ಟೆ ಸ್ವಾಮಿ. ನಾನು ನ್ಯಾಯ ಕೊಡಿಸ್ಕೊಡಿ, ನನಗೆ ಹೊರಗಡೆ ಊರಿಂದ ಬಂದು ಮೂರಿಗೆಲ್ಲ ಬಂದು ಹಿಂಗೆ ಮನೆಗೆ ನುಗ್ಗಿ ಹಿಂಗೆಲ್ಲ ಧ್ವಂಸ ಮಾಡಿ ನಮ್ಮ ತಂದೆ ತಾಯಿಗೆಲ್ಲ ಹೊಡೆದು ಹಿಂಗೆಲ್ಲ ಮಾಡಿದ್ದಾನೆ. ನ್ಯಾಯ ಕೊಡಿ, ಕೋಟೆ ಉಂಡಿ ಅವನು ಹುಡುಗ ಅವನಿಗೆ ಬಂದು ರಂಗ. ನಿಮ್ಮೂರಿನ ಹವಾಮಾನ ಇವತ್ತು ಹೇಗಿದೆ ಅಂತ ತಿಳ್ಕೊಳ್ಬೇಕಾ? ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಪವರ್ಡ್ ಬೈ ಗ್ಯಾಲಕ್ಸಿ AI ನಿಮಗೆ ನೀಡ್ತಾ ಇದೆ ನಿಮ್ಮೂರಿನ ವೆದರ್ ಅಪ್ಡೇಟ್. ಈಗ ಬೆಂಗಳೂರಿನಲ್ಲಿ ವೆದರ್ ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ. ಸಿಎಂ ತವರು ಕ್ಷೇತ್ರದಲ್ಲಿ ಬಹಿಷ್ಕಾರ ಇನ್ನೂ ಕೂಡ ಜೀವಂತವಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಯಜಮಾನಿಕೆ ಇನ್ನೂ ಕೂಡ ಜೀವಂತವಾಗಿ ನೋಡೋದು ಸಿಗ್ತಾ ಇದೆ. ಇದಕ್ಕಿಂತ ವಿಪರ್ಯಾಸದ ಸಂಗತಿ ಇನ್ನೇನಿದೆ? ಗ್ರಾಮದ ಯಜಮಾನರ ಮಾತು ಕೇಳೋದಕ್ಕೆ ಬಹಿಷ್ಕಾರ ಮಾಡಲಾಗಿದೆಯಂತೆ. ಸಿದ್ದರಾಮಯ್ಯನ ಹುಂಡಿ ಪಕ್ಕದ ಗ್ರಾಮ ಶ್ರೀನಿವಾಸಪುರದಲ್ಲಿ ನಡೆದಂತ ಘಟನೆ ಇದು. ಸುರೇಶ್ ಎಂಬುವರ ಕುಟುಂಬಕ್ಕೆ 4 ವರ್ಷಗಳಿಂದ ಬಹಿಷ್ಕಾರ ಹಾಕಲಾಗಿದೆ. ಚಿಕ್ಕಂಡಯ್ಯ, ಬಸವಯ್ಯ, ಮಹಾದೇವು, ಮೋಟ ಮಹದೇವಯ್ಯ, ಮಹಾದೇವು, ಬೊಮ್ಮಾಯಿ ಅವರಿಂದ ಬಹಿಷ್ಕಾರ ಹಾಕಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಸಮಾಜ ಎಷ್ಟೇ ಮುಂದುವರೆದರೂ ಕೂಡ ಸಾಮಾಜಿಕ ಬಹಿಷ್ಕಾರ ಅನ್ನುವಂತಹ ಅನಿಷ್ಟ ಪದ್ಧತಿ ಇಲ್ಲೂ ಕೂಡ ಜೀವಂತವಾಗಿದೆ. ಅದರಲ್ಲೂ ಕೂಡ ಸಿಎಂ ಪ್ರತಿನಿಧಿಸುವಂತಹ ವರ್ಣಾ ಕ್ಷೇತ್ರದಲ್ಲೇ ಈ ರೀತಿಯಾದಂತಹ ಅನಿಷ್ಟ ಪದ್ಧತಿ ಇಲ್ಲೂ ಕೂಡ ಜೀವಂತವಾಗಿರುವಂಥದ್ದು. ಸಿದ್ದರಾಮಯ್ಯ ಪಕ್ಕದಲ್ಲಿ ಬರುವಂತಹ ಶ್ರೀನಿವಾಸಪುರ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂತಹ ಸುರೇಶ್ ಅವರನ್ನ ಅದೇ ಸಮುದಾಯದವರು ಕೂಡ ಬಹಿಷ್ಕಾರ ಹಾಕಿದ್ದಾರೆ. ಈ ವಿಚಾರ ಕಳೆದ 4 ವರ್ಷಗಳಿಂದಲೂ ಕೂಡ ಸಾಕಷ್ಟು ಎಲ್ಲರಿಗೂ ಕೂಡ ಅರ್ಜಿಯನ್ನು ಕೊಟ್ಕೊಂಡು ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಬಗೆಹರಿದಿಲ್ಲ. ಇಲ್ಲರ ಜೊತೆಗೆ ಮಾತಾಡೋದಕ್ಕೆ ಸುರೇಶ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ.
ಸರ್ ಏನಾಗಿದೆ, ಏನು ವಿಚಾರಕ್ಕೆ ಬಹಿಷ್ಕಾರ ಹಾಕಿದೆ ಸರ್? ಸ್ವಾಮಿ ಊರಲ್ಲಿ ಗ್ರಾಮಸ್ಥರೇ ಸ್ವಾಮಿ 4 ವರ್ಷ ಆಯಿತು ನಾವು ಬಹಿಷ್ಕಾರ ಹಾಕಿ ನಮ್ಮನ್ನು. ಯಜಮಾನರುಗಳ ನ್ಯಾಯ ಕೊಡಿ, ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಬೇರೆ ಹೊರಗಡೆಯಿಂದ ಊರಿಂದ ಬಂದು ನಮ್ಮ ಮನೆಗೆ ಧ್ವಂಸ ಮಾಡಿ ಸ್ವಾಮಿ, ಮನೆ ಪದಾರ್ಥಗಳನ್ನು ಚೆಚ್ಚಾಕಿ ನಮ್ಮ ತಂದೆ ತಾಯಿಗೆಲ್ಲ ಹೊಡೆದು ನಮಗೆಲ್ಲ ಹೊಡೆದು ಗ್ರಾಮದಲ್ಲೆಲ್ಲ ನ್ಯಾಯ ಕೇಳೋಕೆ ಹೋಗಿ ನ್ಯಾಯ ಕೊಟ್ಟೆ ಸ್ವಾಮಿ. ನಾನು ನ್ಯಾಯ ಕೊಡಿಸ್ಕೊಡಿ ನನಗೆ, ಹೊರಗಡೆ ಊರಿಂದ ಬಂದು ಮೂರಿಗೆಲ್ಲ ಬಂದು ಹಿಂಗೆ ಮನೆಗೆ ನುಗ್ಗಿ ಹಿಂಗೆಲ್ಲ ಧ್ವಂಸ ಮಾಡಿ ನಮ್ಮ ತಂದೆ ತಾಯಿಗೆಲ್ಲ ಹೊಡೆದು ಹಿಂಗೆಲ್ಲ ಮಾಡಿದ್ದಾನೆ. ನ್ಯಾಯ ಕೊಡಿ, ಕೋಟೆ ಉಂಡಿ ಅವನು ಹುಡುಗ ಅವನಿಗೆ ಬಂದು ರಂಗನಾಥ್. ಸಿದ್ದರಾಮಯ್ಯ ಸರ್ಕಾರ ಹೊಸ ವರ್ಷಕ್ಕೆ ಹೊಸದಾಗಿ ಶಾಕ್ ಕೊಟ್ಟಿದೆ. ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟಿದ್ದ ಸರ್ಕಾರ ಗಂಡ ಹೈಕ್ಳಿಗೆ ವಸೂಲಿ ಮಾಡೋದಕ್ಕೆ ಮುಂದಾಗ್ಬಿಟ್ಟಿದೆ. ಜನವರಿ 5ರಿಂದಲೇ ಪ್ರಯಾಣಿಕರಿಗೆ ಬೇಕ್ ಶಾಕ್ ಅಂದ್ರೆ ಬೆಲೆ ಏರಿಕೆಯ ಬಿಸಿ ತಟ್ಟತ್ತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಹೆಚ್ಚಳ ಮಾಡಿ ನಮ್ಗೆ ಹಾಕ್ತಾರೆ ಗೌರ್ಮೆಂಟ್. ಕರ್ನಾಟಕದ ಹೆಣ್ಮಕ್ಳಿಗೆ ಬಸ್ ಫ್ರೀ ಫ್ರೀ ಫ್ರೀ. ಗಂಡ ಹೈಕಳು ಬಸ್ ಹತ್ತಿದ್ರೆ ಕತ್ತರಿ ಕತ್ತರಿ ಕತ್ತರಿ. ಸಾರ್ವಜನಿಕರಿಗೆ ಒಂದು 15%, ಅದರಲ್ಲಿ ಗಂಡಸರಿಗೆ ಹೊರೆ ಆಗುತ್ತೆ. ಕಾಂಗ್ರೆಸ್ ನಾಯಕರು ಫ್ರೀ 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 ಅಂತ ಅಧಿಕಾರ ಹಿಡಿದ್ರು. ಹೆಣ್ಮಕ್ಳಿಗೆ 2,000 ಕೊಟ್ರು. ಮದ್ಯದ ದರ ಹೆಚ್ಚಿಸಿ ಗಂಡ್ಮಕ್ಳಿಂದ ವಸೂಲಿ ಮಾಡಿದ್ರು. ನನಗೂ ಫ್ರೀ, ನಿನಗೂ ಫ್ರೀ, ಮಾದೇವಪ್ಪ ನಿಂಗೂ ಫ್ರೀ, ಕಾಕಾ ಪಾಟೀಲ್ ನಿಂಗೂ ಫ್ರೀ ಅಂತ ಹೇಳಿದ್ರು. ಗೆದ್ದ ಮೇಲೆ 200 ಯೂನಿಟ್ ಅಷ್ಟೇ ಫ್ರೀ ಅಂತ ಚಮಕ್ ಕೊಟ್ರು. ಹೆಣ್ಮಕ್ಳಿಗೆ ಬಸ್ ಫ್ರೀ ಫ್ರೀ ಅಂತಂದ್ರು. ಇದೀಗ ಬಸ್ ಪ್ರಯಾಣದ ದರ 15% ಹೆಚ್ಚು ಮಾಡಿದ್ದಾರೆ. ಹೆಣ್ಮಕ್ಳು ಜಾಲಿ ಜಾಲಿ, ಗಂಡ ಹೈಕಳ ಜೇಬು ಖಾಲಿ ಖಾಲಿ. ಯಾಕೆ ಸ್ವಾಮಿ ಹಿಂಗ್ ಮಾಡಿದ್ರಿ ಅಂತ ಕೇಳಿದ್ರೆ ಸರ್ಕಾರ ನಡೆಸೋರು ಹೇಳೋದು ಹಿಂಗೆ. ಸುಮಾರು 5-6 ತಿಂಗಳು ಮುಂಚೆನೆ ಬೆಲೆ ಏರಿಕೆ ಮಾಡಬೇಕು, ನಮ್ಮ ಏನ್ ಆದಾಯ ಬರ್ತಾ ಇದೆ ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ನಮ್ಗೆ ಆಗ್ತಾ ಇದೆ ಅಂತ ಪ್ರಸ್ತಾವನೆಯನ್ನ ಕಳಿಸಿದ್ರು. ಇವತ್ತು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಕಳಿಸಿದ್ವಿ. ಕಾರ್ಯದರ್ಶಿಗಳು ಸವಿಸ್ತಾರವಾಗಿ ಉತ್ತರ ಕೊಟ್ರು. 5 ವರ್ಷಕ್ಕೆ ಮುಂಚೆ, ಈ ಜನವರಿ 25ಕ್ಕೆ 5 ವರ್ಷಕ್ಕೆ ಮುಂಚೆ ಟಿಕೆಟ್ ದರ ಏರಿಸಿದ್ದು. ಆದಾಯ ಜಾಸ್ತಿ ಆಗಿದೆ, ಖರ್ಚು ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ಬರ್ತಾ ಇದೆ. ಉದಾಹರಣೆಗೆ ನೋಡಿ, ಡೀಸೆಲ್ಗೆ 5 ವರ್ಷಕ್ಕೆ ಮುಂಚೆ 9 ಕೋಟಿ 16 ಲಕ್ಷ ಆಗೋದು ಪ್ರತಿದಿನ. ಈಗ 13 ಕೋಟಿ 21 ಲಕ್ಷ ಖರ್ಚಾಗ್ತಾ ಇದೆ ಡೀಸೆಲ್ಗೆ ಪ್ರತಿದಿನ. ಸಿಬ್ಬಂದಿ ವೆಚ್ಚ 12 ಕೋಟಿ 85 ಲಕ್ಷ 5 ವರ್ಷಕ್ಕೆ ಮುಂಚೆ, ಪ್ರಸ್ತುತ 18 ಕೋಟಿ 36 ಲಕ್ಷ. ಎರಡೇ ಬಾಬತ್ತಲ್ಲಿ ಇಷ್ಟು ಖರ್ಚು ನಮಗೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಹಿಂದೆ ಆಡಳಿತ ಮಾಡಿದಂತ ಬಿಜೆಪಿಯವರು 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸಾರಿಗೆ ಸಂಸ್ಥೆಗಳು ಯಾವತ್ತೂ ಕೂಡ ಲಾಭದ ದೃಷ್ಟಿಯಿಂದ ಯಾವತ್ತೂ ಕೂಡ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಪಬ್ಲಿಕ್ ಸೆಕ್ಟರ್ಸ್ ಎಸ್ ಟಿ ಯುಸ್ ಪ್ರಪಂಚದ ಎಲ್ಲಾ ಭಾಗದಲ್ಲೂ ಕೂಡ ಯಾರು ಕೂಡ ಲಾಭ ಮಾಡೋ ದೃಷ್ಟಿಯಿಂದ ಮಾಡೋದಿಲ್ಲ. ನಷ್ಟ, ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ನ ತರಬೇಕಲ್ಲ. ಸಾರ್ವಜನಿಕರಿಗೆ ಒಂದು 15%, ಅದರಲ್ಲಿ ಗಂಡಸರಿಗೆ ಹೊರೆ ಆಗುತ್ತೆ. ಬೆಲೆ ಏರಿಕೆ ಯಾಕೆ, ಬಸ್ ಟಿಕೆಟ್ ದರ ಯಾಕೆ ಹೆಚ್ಚಿದ್ದಾರೆ ಅಂತ ನೋಡೋದಾದ್ರೆ, ಬಿಎಂಟಿಸಿಯಲ್ಲಿ 10 ವರ್ಷ ಹಿಂದಿನ ದರವೇ ಇದೆ. ಇತರ ನಿಗಮಗಳಲ್ಲಿ 5 ವರ್ಷ ಹಿಂದೆ ದರ ಹೆಚ್ಚಿಸಲಾಗಿತ್ತು. ಕೊನೆ ಬಾರಿ ಬಿಎಂಟಿಸಿ ಟಿಕೆಟ್ ದರ ಹೆಚ್ಚಿಸಿದಾಗ ಡೀಸೆಲ್ ದರ 55 ರೂಪಾಯಿ ಇತ್ತು. ಇತರ ನಿಗಮಗಳು ದರ ಏರಿಸಿದಾಗ ಡೀಸೆಲ್ ರೇಟ್ 75 ರೂಪಾಯಿ ಇತ್ತು. ಆದ್ರೆ ಈಗ ಡೀಸೆಲ್ ದರ ಬರೋಬ್ಬರಿ 89 ರೂಪಾಯಿಗೆ ತಲುಪಿದೆ. ಹಿಂದೆ ಪ್ರತಿದಿನ ಇಂಧನಕ್ಕೆ 9 ಕೋಟಿ 16 ಲಕ್ಷ ಖರ್ಚಾಗ್ತಾ ಇತ್ತು. ಆದ್ರೆ ಈಗ ಪ್ರತಿದಿನ 13 ಕೋಟಿ 21 ಲಕ್ಷ ರೂಪಾಯಿ ವ್ಯಯಿಸಲಾಗ್ತಾ ಇದ್ದು ನಿತ್ಯ 4 ಕೋಟಿ ನಷ್ಟವಾಗ್ತಾ ಇದೆ. ಕೊಟ್ಟು ಕಿತ್ಕೊಳ್ಳೋದು ಅಂತಾರಲ್ಲ, ಆ ಮಾತನ್ನ ಸಿದ್ದರಾಮಯ್ಯ ಸರ್ಕಾರ ಸರಿಯಾಗಿ ಪಾಲಿಸಿದೆ ಬಿಡಿ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.